ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಭಗವದ್ಗೀತಾ ಅಧ್ಯಯನಕ್ಕೆ ಸ್ವಾಗತ. ಭಗವದ್ಗೀತೆಯ 18ನೇ ಅಧ್ಯಾಯವನ್ನು ಮೋಕ್ಷ ಸನ್ಯಾಸ ಯೋಗ ಎಂದು ಕರೆಯುತ್ತಾರೆ. ಈ ಅಧ್ಯಾಯವು ಸಂಪೂರ್ಣ ಭಗವದ್ಗೀತೆಯ ಸಾರಾಂಶ. ಇಲ್ಲಿ ಭಗವಂತನು ಮೊದಲು ಕರ್ಮಯೋಗವನ್ನು ಆಚರಿಸುವ ಮೂಲಕ ಹೇಗೆ ಒಬ್ಬ ವ್ಯಕ್ತಿ ಬಂಧನದಿಂದ ಬಿಡುಗಡೆಯನ್ನು ಪಡೆಯಬಹುದು ಎಂಬುದನ್ನು ವಿವರಿಸುತ್ತಾನೆ. ನಂತರ ಯಾವುದಾದರೂ ಒಂದು ಕೆಲಸವು ಘಟಿಸಬೇಕು ಎಂದಾದರೆ ಅದಕ್ಕೆ 5 ಪ್ರಮುಖ ಅಂಶಗಳು ಅಗತ್ಯ. ಇವುಗಳ ಕುರಿತಾಗಿ ವಿವರಿಸಲಾಗಿದೆ. ಐಹಿಕ ಪ್ರಕೃತಿಯ ತ್ರಿಗುಣಗಳು ಜೀವಿಗಳನ್ನು ಯಾವ ರೀತಿಯಾಗಿ ನಿಯಂತ್ರಿಸುತ್ತವೆ ಎಂಬುದನ್ನು ಮುಂದಿನ ಭಾಗದಲ್ಲಿ ವಿವರಿಸಲಾಗಿದೆ. ಮನುಷ್ಯನಾಗಿ ಹುಟ್ಟಿ ವರ್ಣಾಶ್ರಮ ಧರ್ಮವನ್ನು ಆಚರಿಸುವ ಮೂಲಕ ವ್ಯಕ್ತಿಯು ಹೇಗೆ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಬಹುದು ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ವರ್ಣಾಶ್ರಮ ಧರ್ಮವನ್ನು ಆಚರಿಸುತ್ತಾ ನಿಷ್ಕಾಮ ಕರ್ಮವನ್ನು ಮಾಡುತ್ತಾ ಒಬ್ಬ ವ್ಯಕ್ತಿ ಹೇಗೆ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆಯಬಹುದು ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಕೊನೆಯದಾಗಿ ಭಗವಾನ್ ಶ್ರೀಕೃಷ್ಣನು ಶುದ್ಧ ಭಕ್ತಿಯ ಬಗ್ಗೆ ಇಲ್ಲಿ ವಿವರಿಸುತ್ತಿದ್ದಾನೆ. ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗಬೇಕೆಂಬುದು ಭಗವದ್ಗೀತೆಯ ಅಂತಿಮ ಸಂದೇಶ. ಈ ಎಲ್ಲ ವಿಚಾರಗಳನ್ನು ನಾವು ಈಗಾಗಲೇ ಕಳೆದ ಸಂಚಿಕೆಗಳಲ್ಲಿ ನೋಡಿದ್ದೇವೆ. ಕೊನೆಯದಾಗಿ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯ ಮಹಾತ್ಮೆಯನ್ನು ನಮಗೆ ತಿಳಿಸಿಕೊಡುತ್ತಿದ್ದಾನೆ. ಭಗವದ್ಗೀತೆಯನ್ನು ಕೇಳುವುದು ಅಥವಾ ಇತರರಿಗೆ ಹೇಳುವುದು ಅಥವಾ ಅಧ್ಯಯನ ಮಾಡುವುದು ಇವೆಲ್ಲವೂ ಕೂಡ ಯಾವ ರೀತಿಯಾದಂತಹ ಫಲವನ್ನು ನೀಡುತ್ತದೆ ಎಂಬುದನ್ನು ಈ ವಿಭಾಗದಲ್ಲಿ ವಿವರಿಸಲಾಗಿದೆ. ಇದಂ ತೇ ನ ತಪಸ್ಕಾಯ ನ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ. ಅನುವಾದ: ತಪಸ್ಸು ಮಾಡದವನಿಗೆ, ಭಕ್ತನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾಗದವನಿಗೆ ಈ ರಹಸ್ಯ ಜ್ಞಾನವನ್ನು ವಿವರಿಸಬಾರದು. ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೆ ಹೇಳಬಾರದು. ಭಗವಂತನು ನೀಡಿರುವಂತಹ ಈ ದಿವ್ಯ ವಿಜ್ಞಾನವನ್ನು ಪಡೆಯಲು ನಮ್ಮಲ್ಲಿ ಅರ್ಹತೆಯು ಇರಬೇಕು. ಯಾವ ವ್ಯಕ್ತಿಯು ತಪಸ್ಸನ್ನು ಆಚರಿಸಲು ಸಿದ್ಧನಿಲ್ಲವೋ, ಭಕ್ತಿ ಸೇವೆಯನ್ನು ಮಾಡಲು ಪ್ರಯತ್ನಿಸುವುದಿಲ್ಲವೋ, ಭಗವಂತನ ಮಹಿಮೆಯನ್ನು ಕಂಡು ಅಸೂಯೆ ಪಡುತ್ತಾರೋ ಇಂತಹವರಿಗೆ ಭಗವದ್ಗೀತೆಯ ನಿಜವಾದ ಉಪಯೋಗವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಭಗವದ್ಗೀತೆಯನ್ನು ಪರಿಶುದ್ಧ ಭಕ್ತರಿಂದ ಮಾತ್ರ ಕೇಳಬೇಕು. ಇಂದ್ರಿಯ ಲೋಲುಪರಾದವರು ಭಗವದ್ಗೀತೆಯ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲಾರರು. ಯಾ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತಿ ಅಸಂಶಯಃ. ಅನುವಾದ: ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂದಿರುಗಿ ಬರುತ್ತಾನೆ. ಸಾಮಾನ್ಯವಾಗಿ ಭಗವದ್ಗೀತೆಯನ್ನು ಭಕ್ತರು ತಮ್ಮೊಳಗೆ ಚರ್ಚಿಸಬೇಕೆಂದು ಸಲಹೆ ಮಾಡಿದೆ. ಏಕೆಂದರೆ ಭಕ್ತರಲ್ಲದವರಿಗೆ ಕೃಷ್ಣನಾಗಲಿ ಭಗವದ್ಗೀತೆಯಾಗಲಿ ಅರ್ಥವಾಗುವುದಿಲ್ಲ. ಭಗವಾನ್ ಶ್ರೀಕೃಷ್ಣನನ್ನು ಭಗವದ್ಗೀತೆಯನ್ನು ಯಥಾರ್ಥವಾಗಿ ಸ್ವೀಕರಿಸದೇ ಇರುವವರು ಭಗವದ್ಗೀತೆಯನ್ನು ಮನಸ್ಸಿಗೆ ಬಂದಂತೆ ವಿವರಿಸಿ ಅಪರಾಧಿಗಳಾಗಬಾರದು. ಯಾರು ಭಗವದ್ಗೀತೆಯನ್ನು ಯಥಾರ್ಥವಾಗಿ ಶ್ರದ್ಧೆಯಿಂದ ನಿರೂಪಿಸಲು ಪ್ರಯತ್ನಿಸುವರೋ ಅವರು ಭಕ್ತಿಪೂರ್ವಕ ಚಟುವಟಿಕೆಗಳಲ್ಲಿ ಮುನ್ನಡೆಯುತ್ತಾರೆ. ಜೀವನದಲ್ಲಿ ಪರಿಶುದ್ಧ ಭಕ್ತಿ ಸೇವೆಯನ್ನು ತಲುಪುತ್ತಾರೆ. ಇಂತಹ ಪರಿಶುದ್ಧ ಭಕ್ತಿಯ ಪರಿಣಾಮವಾಗಿ ಅವರು ಭಗವದ್ಧಾಮಕ್ಕೆ ಹೋಗುವುದು ನಿಶ್ಚಯವಾಗುತ್ತದೆ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ಯಾರು ಭಗವದ್ಗೀತೆಯನ್ನು ಪ್ರಚಾರ ಮಾಡುತ್ತಾರೋ ಅವರು ಭಗವಂತನಿಗೆ ಅತಿ ಪ್ರಿಯರಾದವರು ಎಂಬುದನ್ನು ಇಲ್ಲಿ ಭಗವಾನ್ ಶ್ರೀಕೃಷ್ಣನೇ ಸ್ವತಃ ತಿಳಿಸುತ್ತಿದ್ದಾನೆ. ಶ್ರೀಮದ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶುಲ ಪ್ರಭುಪಾದರು ಈ ಭಗವದ್ಗೀತೆಯ ಸಂದೇಶವನ್ನು ಪ್ರಪಂಚದಾದ್ಯಂತ ಹಬ್ಬಿದ್ದಾರೆ. ಭಾರತದ ಈ ಅಮೂಲ್ಯ ಸಂಪತ್ತನ್ನು ಪಾಶ್ಚಾತ್ಯ ದೇಶಗಳಿಗೂ ಪರಿಚಯಿಸಿದಂತಹ ಕೀರ್ತಿಯು ಅವರದು. ಅವರ ಮಾರ್ಗದರ್ಶನದಲ್ಲಿ ಇಂದು ನಾವೂ ಸಹ ಈ ಭಗವದ್ಗೀತೆಯನ್ನು ಯಥಾರ್ಥವಾಗಿ ತಿಳಿಯುವುದು ಸಾಧ್ಯವಾಗಿದೆ. ಯಾವ ವ್ಯಕ್ತಿಯು ಈ ಭಗವದ್ಗೀತೆಯನ್ನು ಅದು ಇರುವಂತೆಯೇ ಅರ್ಥ ಮಾಡಿಕೊಂಡು ಇತರರಿಗೂ ತಿಳಿಸಿಕೊಡುತ್ತಾನೋ ಆತನು ಭಗವಂತನಿಗೆ ಅತ್ಯಂತ ಪ್ರಿಯನಾದವನು. ಆದ್ದರಿಂದ ನಾವೆಲ್ಲರೂ ಭಗವದ್ಗೀತೆಯನ್ನು ನಿತ್ಯವೂ ಅಧ್ಯಯನ ಮಾಡಬೇಕು. ಇದು ನಮ್ಮನ್ನು ಭಗವಂತನಿಗೆ ಹತ್ತಿರ ಕರೆದುಕೊಂಡು ಹೋಗುತ್ತದೆ. ಅಧ್ಯೇಷ್ಯತೆ ಚ ಯ ಇಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟ ಸ್ಯಾಮಿತಿ ಮೇ ಮತಿಃ. ಅನುವಾದ:
ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವನೋ ಅವನು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ. ಭಗವದ್ಗೀತೆಯನ್ನು ನಿತ್ಯವೂ ಅಧ್ಯಯನ ಮಾಡುವುದು ಭಗವಂತನ ಪೂಜೆಗೆ ಸಮಾನವಾದುದು. ವ್ಯಕ್ತಿಯು ಜೀವನದ ಯಾವುದೇ ಸ್ತರದಲ್ಲಿದ್ದರೂ ಸಹ ಈ ಭಗವದ್ಗೀತಾ ಯಥಾರ್ಥವನ್ನು ತೆಗೆದುಕೊಂಡು ಅಧ್ಯಯನ ಮಾಡಬಹುದು. ಶ್ರೀಲ ಪ್ರಭುಪಾದರು ನೀಡಿರುವಂತಹ ಅನುವಾದ ಮತ್ತು ಭಾವಾರ್ಥದ ಸಹಾಯದಿಂದ ಭಗವದ್ಗೀತೆಯನ್ನು ಅದು ಇರುವಂತೆಯೇ ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭ ಸಾಧ್ಯವಾಗಿದೆ. ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಅನುವಾದ: ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆಯಿಲ್ಲದೆ ಕೇಳುವ ಮನುಷ್ಯನು ಪಾಪಕರ್ಮಗಳಿಂದ ಮುಕ್ತನಾಗುತ್ತಾನೆ ಮತ್ತು ಪುಣ್ಯಕರ್ಮಿಗಳು ವಾಸಿಸುವ ಶುಭಲೋಕಗಳನ್ನು ಸೇರುತ್ತಾನೆ. ಯಾರು ದೇವೋತ್ತಮ ಪರಮಪುರುಷನ ಕುರಿತಾಗಿ ಅಸೂಯೆಯನ್ನು ಹೊಂದಿದ್ದಾರೋ ಅವರಿಗೆ ಭಗವದ್ಗೀತೆಯ ಬೋಧನೆಗಳನ್ನು ನೀಡಬಾರದು ಎಂದು ಭಗವಂತನು ತಿಳಿಸಿದ್ದಾನೆ. ಆದರೆ ಕೆಲವೊಮ್ಮೆ ಭಗವಂತನ ಭಕ್ತನೊಬ್ಬನು ಎಲ್ಲರೂ ಕೇಳಬಹುದಾದ ಪ್ರವಚನವನ್ನು ನಡೆಸುತ್ತಾನೆ. ಇಂತಹ ಪ್ರವಚನಕ್ಕೆ ಬರುವವರೆಲ್ಲರೂ ಭಕ್ತರಾಗಿಯೇ ಇರುವುದಿಲ್ಲ. ಆದರೂ ಈ ರೀತಿ ಬರುವಂತಹ ಕೆಲವು ಜನರಾದರೂ ಸ್ವಲ್ಪ ಮಟ್ಟಿಗೆ ಶ್ರದ್ಧೆಯನ್ನು ಹೊಂದಿದ್ದರೆ ಅವರು ಭಗವದ್ಗೀತೆಯನ್ನು ಕೇಳುವ ಮೂಲಕ ಭಕ್ತರಾಗುವಂತಹ ಅವಕಾಶವನ್ನು ಪಡೆಯುತ್ತಾರೆ. ಈ ಉದ್ದೇಶಕ್ಕಾಗಿ ಭಗವದ್ಗೀತೆಯ ಪ್ರವಚನವನ್ನು ಸಾಮೂಹಿಕವಾಗಿ ಎಲ್ಲರಿಗೂ ದೊರಕುವಂತೆ ನಡೆಸಲಾಗುತ್ತದೆ. ಈ ರೀತಿಯಾಗಿ ನಡೆಯುವಂತಹ ಪ್ರವಚನ ಕಾರ್ಯಕ್ರಮದಲ್ಲಿ ಬಂದು ಅನೇಕ ಜನರು ಲಾಭವನ್ನು ಪಡೆದುಕೊಳ್ಳುತ್ತಾರೆ. ತಮ್ಮ ಪಾಪಕರ್ಮಗಳಿಂದ ಬಿಡುಗಡೆಯನ್ನು ಪಡೆಯುತ್ತಾರೆ. ಜೀವನದ ನಿಜವಾದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಯಾವಾಗ ನಾವು ಪಾಪಕರ್ಮಗಳನ್ನು ಕಳೆದುಕೊಳ್ಳುತ್ತೇವೋ, ಪುಣ್ಯಕರ್ಮವನ್ನು ಬೆಳೆಸಿಕೊಳ್ಳುತ್ತೇವೋ ಆಗ ಭಗವಂತನ ಭಕ್ತಿಯನ್ನು ಮಾಡುವುದು ಬಹಳ ಸುಲಭವಾಗುತ್ತದೆ. ಭಗವಾನ್ ಶ್ರೀಕೃಷ್ಣನು ತನ್ನೆಲ್ಲ ಉಪದೇಶಗಳನ್ನು ಅರ್ಜುನನಿಗೆ ನೀಡಿದ ನಂತರ ಅರ್ಜುನನಲ್ಲಿ ಈ ರೀತಿಯಾಗಿ ಪ್ರಶ್ನಿಸುತ್ತಾನೆ: ಕಚ್ಚಿದೇತಚ್ಛ್ರುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ ಕಚ್ಚಿದಜ್ಞಾನ ಸಮ್ಮೋಹ ಪ್ರಣಷ್ಟಸ್ತೆ ಧನಂಜಯ. ಅನುವಾದ: ಪಾರ್ಥನೇ, ಧನಂಜಯನೇ, ಇದನ್ನು ನೀನು ಗಮನವಿಟ್ಟು ಕೇಳಿದೆಯಾ? ನಿನ್ನ ಅಜ್ಞಾನ ಮತ್ತು ಮೋಹಗಳು ನಾಶವಾದವೇ? ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಗುರುವಿನ ಸ್ಥಾನದಲ್ಲಿ ಇದ್ದುಕೊಂಡು ಅರ್ಜುನನು ಎಲ್ಲ ಉಪದೇಶಗಳನ್ನು ಸರಿಯಾದ ದೃಷ್ಟಿಯಿಂದ ಅರ್ಥ ಮಾಡಿಕೊಂಡನೆ ಎಂದು ಕೇಳುತ್ತಿದ್ದಾನೆ. ಅರ್ಜುನನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಯಾವುದೇ ಅಂಶವನ್ನು ಮತ್ತೆ ವಿವರಿಸಲು ಅಥವಾ ಅಗತ್ಯವಾದರೆ ಇಡೀ ಭಗವದ್ಗೀತೆಯನ್ನೇ ಮತ್ತೆ ವಿವರಿಸಲು ಭಗವಾನ್ ಶ್ರೀಕೃಷ್ಣನು ಸಿದ್ಧನಾಗಿದ್ದ. ಭಗವಾನ್ ಶ್ರೀಕೃಷ್ಣನಿಂದ ಅಥವಾ ಅವನ ಪ್ರತಿನಿಧಿಯಾದ ಗುರುವಿನಿಂದ ಭಗವದ್ಗೀತೆಯನ್ನು ಕೇಳಿದವನು ತನ್ನ ಎಲ್ಲ ಅಜ್ಞಾನವನ್ನು ಕಳೆದುಕೊಳ್ಳುವುದನ್ನು ಕಾಣುತ್ತಾನೆ. ಈ ಉಪದೇಶಗಳನ್ನು ಭಗವಾನ್ ಶ್ರೀಕೃಷ್ಣನಿಂದ ಅಥವಾ ಆತನ ಪ್ರತಿನಿಧಿಯಾದಂತಹ ಗುರುವಿನಿಂದ ಕೇಳಿ ತಿಳಿದುಕೊಳ್ಳುವಂತಹ ಭಾಗ್ಯ ಇರುವವನು ಖಂಡಿತವಾಗಿಯೂ ತನ್ನ ಭವಬಂಧನದಿಂದ ಮುಕ್ತನಾಗುತ್ತಾನೆ, ಅಜ್ಞಾನದ ಕತ್ತಲಿನಿಂದ ಹೊರಬರುತ್ತಾನೆ. ಭಗವಂತನ ಈ ಮಾತುಗಳನ್ನು ಕೇಳಿದ ಅರ್ಜುನನು ತನ್ನ ಅಭಿಪ್ರಾಯವನ್ನು ಈ ರೀತಿಯಾಗಿ ತಿಳಿಸುತ್ತಿದ್ದಾನೆ. ಅರ್ಜುನ ಉವಾಚ: ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾತ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ಅನುವಾದ: ಅರ್ಜುನನು ಹೀಗೆ ಹೇಳಿದನು: ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ, ನನ್ನ ಮೋಹವು ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢಮನಸ್ಸಿನಿಂದ ಇದ್ದೇನೆ. ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ. ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ. ಅರ್ಜುನನು ಇಲ್ಲಿ ಜೀವಿಗಳನ್ನು ಪ್ರತಿನಿಧಿಸುತ್ತಿದ್ದಾನೆ. ಜೀವೇರ ಸ್ವರೂಪ ಹಯ ಕೃಷ್ಣೇರ ನಿತ್ಯದಾಸ. ಅಂದರೆ ಜೀವಿಯ ನಿಜವಾದ ಸ್ವರೂಪವು ಭಗವಾನ್ ಶ್ರೀಕೃಷ್ಣನ ಸೇವೆಯನ್ನು ಮಾಡುವುದು. ಇದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ತಿಳಿಸಿದ್ದಾರೆ. ಯಾವ ಜೀವಿಯು ಈ ತತ್ವವನ್ನು ಮರೆಯುತ್ತಾನೋ ಆತನು ಐಹಿಕ ಪ್ರಕೃತಿಯಿಂದ ಬಂಧಿತನಾಗುತ್ತಾನೆ. ಭಗವಂತನ ಭಕ್ತಿ ಸೇವೆಯನ್ನು ಮಾಡುವ ಮೂಲಕ ಮತ್ತೆ ಜೀವಿಯು ತನ್ನ ನಿಜವಾದ ಸ್ವರೂಪವನ್ನು ಪಡೆಯಲು ಸಾಧ್ಯ. ಕಾಮ ಮತ್ತು ಬಯಕೆಗಳಿಂದ ಜೀವಿಯು ಬಂಧಿತನಾಗಿದ್ದಾನೆ. ಅರ್ಜುನನು ದೇವೋತ್ತಮ ಪರಮಪುರುಷನಿಂದ ಭಗವದ್ಗೀತೆಯನ್ನು ಕೇಳಿದ ಮೇಲೆ ಎಲ್ಲ ಮಾಯೆಯಿಂದ ಮುಕ್ತನಾದನು. ಶ್ರೀಕೃಷ್ಣನು ತನ್ನ ಸ್ನೇಹಿತ ಮಾತ್ರವಲ್ಲ, ಆತನು ಸ್ವತಃ ದೇವೋತ್ತಮ ಪರಮಪುರುಷ ಎಂದು ಆತನು ಅರ್ಥ ಮಾಡಿಕೊಳ್ಳುತ್ತಾನೆ. ಯಾರು ಭಗವದ್ಗೀತೆಯನ್ನು ಓದಿದ ನಂತರ ಅಥವಾ ಅಧ್ಯಯನ ಮಾಡಿದ ನಂತರ ಭಗವಂತನನ್ನು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂದೇ ಅರಿಯಬೇಕು. ವೇದವ್ಯಾಸರ ಕೃಪೆಯಿಂದ ಸಂಜಯನು ಕುರುಕ್ಷೇತ್ರ ರಣರಂಗದಲ್ಲಿ ಏನೆಲ್ಲ ನಡೆಯುತ್ತಿದೆಯೋ
ಅದೆಲ್ಲವನ್ನು ತಾನು ಕುಳಿತಲ್ಲಿಂದಲೇ ನೋಡುವುದು ಸಾಧ್ಯವಾಯಿತು. ಧೃತರಾಷ್ಟ್ರನು ಸಂಜಯನಲ್ಲಿ ಕೇಳಿದ ಒಂದು ಪ್ರಶ್ನೆಯಿಂದ ಈ ಭಗವದ್ಗೀತೆಯ ಬೋಧನೆಯು ಪ್ರಾರಂಭವಾಗುತ್ತದೆ. ಸಂಪೂರ್ಣ ಭಗವದ್ಗೀತೆಯನ್ನು ಕೇಳಿದ ನಂತರ ಸಂಜಯನು ತನ್ನ ಅಭಿಪ್ರಾಯವನ್ನು ಇಲ್ಲಿ ತಿಳಿಸುತ್ತಿದ್ದಾನೆ. ಅದೇನೆಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.